ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಚಿತ್ರಾನ್ನ ಮಾಡಿರ್ತೀರಾ, ಪುಳಿಯೋಗರೆ ಮಾಡಿರ್ತೀರಾ, ಅದರಲ್ಲಿ ಇದು ಬೇರೆ ವಿಭಿನ್ನ ಶೈಲಿಯಲ್ಲಿ ರೈಸ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ಕ್ವಿಕ್ಕಾಗುತ್ತೆ. ಆಗಿಂದಾಗಲೇ ಇನ್ಸ್ಟಂಟಾಗಿ ಮಸಾಲೆ ಪುಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲ, ಗಣೇಶ ಚತುರ್ಥಿ ಬೇರೆ ಬರ್ತಾಯಿದೆ. ಗಣೇಶ ಹಬ್ಬ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ಮಾಡ್ತಾ ಇರೋದ್ರಿಂದ ಗಣೇಶ ಚತುರ್ಥಿಗೆ ಪ್ರಸಾದ ಸಹ ಇದು ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಯಾವ ರೀತಿ ಮಾಡೋದು ಅಂತ ಪುಳಿಯೋಗರೆ ರೆಸಿಪಿ ನಿಮ್ಗೆ ತಿಳಿಸ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ ನೋಡಿ, ಈ ರೀತಿಯಾಗಿ ಅಂದರೆ 1.5 ಗ್ಲಾಸ್ ಅಷ್ಟು ಅಕ್ಕಿಯಿಂದ ಅನ್ನ ಮಾಡ್ಕೊಂಡಿದ್ದೀನಿ ನಾನು. ಅರ್ಧ kg ಅಷ್ಟು ಹತ್ತತ್ರ ಆಗುತ್ತೆ. ಈ ರೀತಿ ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಳ್ಳಿ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ತಗೊಂಡು 1 ಗ್ಲಾಸ್ ನೀರು ಹಾಕಿ ಈ ರೀತಿ ನೆನೆಸಿಟ್ಕೊತಾ ಇದ್ದೀನಿ. ಇದು ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗಾಗಿ ನಿಮಗೆ ಗ್ಲಾಸ್ ಅಳತೆ, ರೈಸ್ ಅಳತೆ ಎಲ್ಲ ತಿಳಿಸ್ತಾ ಇದ್ದೀನಿ. ಮತ್ತು ಒಂದು ಬಾಣಲೆ ಇಟ್ಕೊಂಡು 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಕಾಳು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಬೇಕಾಗತ್ತೆ. ಮತ್ತು ಇದಕ್ಕೆ 1 ಟೀ ಸ್ಪೂನಷ್ಟು ಕಾಳು ಮೆಣಸು ಸೇರಿಸಿ. ನಿಮಗೆ ಖಾರ ಜಾಸ್ತಿ ಬೇಡ ಅನ್ನೋದಾದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಮೆಣಸಂತೂ. ಹಾಗೆ 1 ಕಡ್ಡಿಯಷ್ಟು ಹಸಿ ಕರ್ಬೇವಿನ ಸೊಪ್ಪು ಮತ್ತು 4 ಒಣಗಿದ ಮೆಣಸಿನ್ಕಾಯಿ ಇದಕ್ಕೆ ಸೇರಿಸ್ಬೇಕಾಗತ್ತೆ. ಹಾಗೆ 2 ಟೀ ಸ್ಪೂನಷ್ಟು ಧನಿಯಾ ಕಾಳನ್ನ ಈ ರೀತಿ ಬಾಣಲಿಗೆ ಸೇರಿಸ್ಬೇಕಾಗತ್ತೆ. 1 ಟೀ ಸ್ಪೂನ್ ಎಣ್ಣೆ ಸೇರಿಸಿ ಇದನ್ನು ಲೋ ಫ್ಲೇಮಲ್ಲಿ ಹದವಾಗಿ ಹುರ್ಕೋಬೇಕಾಗತ್ತೆ, ಘಮ ಬರೋವರೆಗೂ. ಈ ರೀತಿಯಾಗಿ ನಿಧಾನವಾಗಿ ಹುರ್ಕೊಳ್ಳಿ. ಇನ್ಸ್ಟಂಟಾಗಿ ಈ ರೀತಿ ಹುರಿದು ಪುಡಿ ಮಾಡಿ ರೈಸ್ ಮಾಡೋದ್ರಿಂದ ಇದ್ರ ರುಚಿ ಅಂತ ಇನ್ನೂ ಡಬಲ್ ಅಂತ ಹೇಳ್ಬೋದು. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ತುಂಬ ಚೆನ್ನಾಗಿದೆ ಈ ರೆಸಿಪಿ ಅಂತೂ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಹದವಾಗಿ ನೀಟಾಗಿ ಘಮ ಬರೋವರೆಗೂ ಈ ರೀತಿ ಹುರ್ಕೊಳ್ಳಿ. ಈ ರೀತಿ ಹುರ್ಕೊಂಡಿದ ನಂತರ ಇದಕ್ಕೆ 2 ಟೀ ಸ್ಪೂನಷ್ಟು ಒಣಕೊಬ್ಬರಿ ತುರಿ ಸೇರಿಸ್ಬೇಕಾಗತ್ತೆ. ಹಾಗೆ 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಈ ರೀತಿಯಾಗಿ ಸೇರಿಸ್ಬೇಕಾಗತ್ತೆ. ಇದು ಸೇರಿಸಿದ ನಂತರ ಇದೇನು ಹೆಚ್ಚಿಗೆ ಏನು ಹುರ್ಕೊಳಷ್ಟಿಲ್ಲ, ಸ್ವಲ್ಪ ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು. ಒಂದು 30 ಸೆಕೆಂಡ್ಗಳ ಕಾಲ ಹುರ್ಕೊಂಡ್ರೆ ಆಯಿತು. ಲೋ ಫ್ಲೇಮಲ್ಲಿ ತುಂಬ ಬೇಗನೆ ಆಗುತ್ತೆ ಈ ರೆಸಿಪಿ ಅಂತೂ. ಈ ರೀತಿ ನೀವು ಪುಡಿ ಮಾಡಿಟ್ಕೊಂಡ್ರೆ ಆರಾಮ್ಸೆ ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು, ಬೇಗನೆ ಆಗುತ್ತೆ. ಇಷ್ಟು ಮಾತ್ರ ಹುರಿದಿದ ನಂತರ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕಾಗತ್ತೆ ಈ ಮಿಶ್ರಣನ. ಹಾಗೆ ಒಂದು ಬಾಣಲಿ ಇಟ್ಕೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅರ್ಧ ಕಪ್ಪಷ್ಟು ಕಡಲೆಬೀಜ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ಹಾಗೆ ನಿಮಗೆ ಕಡಲೆಬೇಳೆ, ಉದ್ದಿನಬೇಳೆ ಏನಾದರೂ ಬೇಕಾದರೆ ಸಹ ಈ ಟೈಮಲ್ಲೇ ಸೇರಿಸ್ಕೊಂಡು ಫ್ರೈ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಮಾತ್ರ ಆದರೆ ಸಾಕು. ಕಡಲೆಬೀಜ ಗರಿಗರಿ ಅಂತ ಇರುತ್ತೆ. ಈ ರೀತಿ ಪ್ರೊಸೀಜರು ಮಾಡೋದ್ರಿಂದ ಖಂಡಿತ ಈ ಪ್ರೊಸೀಜರ್ನಂತೂ ಫಾಲೋ ಮಾಡಿ. ಹಾಗೆ ಅದೇ ಬಾಣಲಿಗೆ 1 ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿದ ನಂತರ ಅದೇ ಬಾಣಲಿಗೆ 3 ಹಸಿರು ಮೆಣಸಿನ್ಕಾಯಿ ಈ ಥರ ಮಧ್ಯಕ್ಕೆ ಸೀಳಿ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ನಾವು ಪುಡಿ ಮಾಡೋದಕ್ಕೆ ಕಾಳು ಮೆಣಸು ಹಾಕಿರ್ತೀವಿ, ಹಾಗೆ ಒಣಮೆಣ್ಸಿನ್ಕಾಯಿ ಹಾಕಿರ್ತೀರಿ, ಹಾಗೆ ಒಗ್ಗರಣೆಗೆ ಹಸಿ ಮೆಣಸಿನ್ಕಾಯಿ ಸಹ ಹಾಕ್ತಾಯಿದ್ವಿ. ಈ ಹುಣಸೆ ಹುಳಿ ಸೇರಿಸೋದ್ರಿಂದ ಖಾರ ಸ್ವಲ್ಪ ಇದ್ರೇ ತುಂಬ ಚೆನ್ನಾಗಿರೋದು, ಹಾಗಾಗಿ ಇದೆಲ್ಲ ಸೇರಿಸ್ತಾ ಇದ್ದೀವಿ. ಹಾಗೆ 1 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಸೇರಿಸಿದ್ದೀನಿ. 2 ರಿಂದ 3 ಒಣಗಿದ ಮೆಣಸಿನ್ಕಾಯಿ, ಹಾಗೆ 1 ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಾವು ಹುಣಸೆಹಣ್ಣು ಕಿವುಚಿಟ್ಕೊಂಡಿರ್ತೀರಲ್ವ ಆ ರಸ ಮಾತ್ರ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಸ್ವಲ್ಪ ಹಿಂಗು ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಂತೂ. ಇದು ಗೊಜ್ಜು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸೈಡ್ ಟ್ರೈ ಮಾಡಿ ನೋಡಿ. ನಿಂಬೆಹಣ್ಣು ಬೇಕಪ್ಪ, ಟೊಮೊಟೊ ಬೇಕಪ್ಪ ಅನ್ನೋ ಕೆಲಸನೇ ಇಲ್ಲ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಕ್ವಿಕ್ಕಾಗುತ್ತೆ. ಹಾಗೆ ಸಾಂಪ್ರದಾಯಿಕ ರೆಸಿಪಿ ಕೂಡ ಹೌದು ಅಂತಲೇ ಹೇಳ್ಬೋದು. ಇದಂತೂ ಪ್ರಸಾದಕ್ಕಂತೂ ಮಾಡಿಸಿದ ಪ್ರಸಾದ ಅಂತ ಸಹ ಹೇಳ್ಬೋದು. ಹಾಗೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟೇ ಆಗೋಯ್ತು. ಈ ರೀತಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಗಟ್ಟಿ ಆಗಬೇಕು ಅದು ಗೊಜ್ಜು. ಅಂದರೆ ನಾವು ಹುಣಸೆ ರಸ ಹಾಕಿರ್ತೀರಲ್ಲ, ಅದೆಲ್ಲ ನೀಟಾಗಿ ನೀರೆಲ್ಲ ಅಂಶ ಎಲ್ಲ ಹೀರ್ಕೊಂಡು ಈ ರೀತಿಯಾಗಿ ಗಟ್ಟಿ ಆಗಬೇಕು.
ಅಷ್ಟು ಮಾತ್ರ ಆದರೆ ಸಾಕಾಗುತ್ತೆ. ಹಾಗೆ ನೋಡಿ ತಣ್ಣಗೆ ಮಾಡಿಕೊಂಡಿರೋಂಥ ಅನ್ನದ ಮೇಲೆ ಈ ರೀತಿ ಗೊಜ್ಜು, ಹುಣಸೆ ಗೊಜ್ಜು ಹಾಕ್ಕೊತಾ ಇದ್ದೀನಿ. ಈ ರೀತಿ ಗೊಜ್ಜು ಹಾಕ್ಕೊಂಡಿದ ನಂತರ ಮತ್ತು ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ, ಆ ಪುಡಿನ ಸೇರಿಸ್ಬೇಕಾಗುತ್ತೆ. ಆ ಪುಡಿನ ಸೇರಿಸಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗನೆ ಆಗುತ್ತೆ, ಹಾಗೆ ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿರುತ್ತೆ. ಚಿತ್ರಾನ್ನ ಮಾಡಿರ್ತೀರಾ, ಪುಳಿಯೋಗರೆ ಮಾಡಿರ್ತೀರಾ, ಈ ರೀತಿಯಾಗಿ ಪುಳಿಯೋಗರೆ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜನೂ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಪುಳಿಯೋಗರೆ ಸಿದ್ಧವಾಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಬಂದಿರೋದೇ ಅಲ್ಲ, ತಿನ್ನೋದಕ್ಕೂ ಕೂಡ ಈ ಚಳಿಯಲ್ಲಂತೂ ಸಖತ್ತಾಗಿ ಟೇಸ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಚಟ್ನಿ ಬೇಕಪ್ಪ, ಸಾಗು ಬೇಕಪ್ಪ ಅನ್ನೋದೇನೂ ಇಲ್ಲ, ಅಷ್ಟೊಂದು ಸೂಪರಾಗಿರುತ್ತೆ. ಎಲ್ಲರೂ ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಹಲವಾರು ರೈಸ್ ಬಾತ್ ರೆಸಿಪಿ ಇದೆ, ಸಾಂಬಾರ್ ರೆಸಿಪಿ ಇದೆ, ಚಟ್ನಿ ರೆಸಿಪಿ ಇದೆ. ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದ್ಸರಿ ನೋಡಿ, ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.